ಸೊ ಈ ಬೋರ್ಡ್ ಯಾಕೆ ತಂದಿದೆ ಅಂತಂದ್ರೆ ಮೇನ್ ರೀಸನು ಹೆಲೋ ನಮಸ್ಕಾರ ರೀ ಎಲ್ಲರಿಗೆ. ಇದು ಅದ ಡೇ 3 ಆಫ್ 30 days ವ್ಲಾಗು. ಸೊ ಮುಂಜಾನೆ ಎದ್ದು ಮಾರಿ ತೊಳ್ಕೊಂಡು ಓಡಾಡ್ಲಕ್ಕಂತ ಬಂದಿದ್ದೆ ಹೊರಗೆ. ಸೊ ನೋಡ್ರಿ ಯಾವ ಥರ ನೇಚರ್ ಅದ ಅಂತೇಳಿ. ಅಂಕಲ್ಸ್ ಎಲ್ಲ ಇಲ್ಲಿ ವಾಕಿಂಗ್ ಮಾಡ್ಲತ್ತಾರ, ರನ್ನಿಂಗ್ ಭೀ ಮಾಡ್ಲತ್ತಾರ. ಸೊ ನಾ ಭೀ ಸುಮ್ಮನೆ ಓಡಾಡ್ಬೇಕಂತೇಳಿ ಬಂದಿದ್ದೆ ಹೊರಗೆ. ಆ್ಯಂಡ್ ಎಷ್ಟು ದಿನ ಆಯ್ತು ಇದು ಮಳೆಗಾಲ ಅದ, ಬಟ್ ಮಳೆನೇ ಹೊಂಟಿಲ್ಲ ನೋಡ್ರಿ. ಮ್ಯಾಲೆಲ್ಲ ಮೋಡ ಭೀ ಚಲೋ. ಸೊ ಥೋಡೆ ನಾವು ಭೀ ಎಕ್ಸಸೈಸ್ ಮಾಡಂಬರ್ರಿ. ಅಂತಂದ್ರೆ ಏನು ಅಂತಂದ್ರೆ ಸುಮ್ಮನೆ ಜರ ಬಾಡಿ ಫಿಟ್ ಇಕ್ಲಾಗಂಥೇಳಿ. ಫಸ್ಟ್ ನಾ ತೋಲ್ ಫ್ಯಾಟು ಅಂತ ನನಗೆ ಸೈಡಿಗೆಲ್ಲ ಫ್ಯಾಟ್ ಇತ್ತು. ಸೊ ಯಾವಾಗ ನಾ ಥೋಡೆ ಎಕ್ಸಸೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಯಾವಾಗ ನಾ ಥೋಡೆ ವಾಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗ ನಂದು ಫ್ಯಾಟ್ ಏನು ಇರ್ತದಲ್ಲ ಅದು ಅಷ್ಟು ಹೋಯ್ತು. ಸೊ ಇವಾಗ ನಂದು ಫ್ಯಾಟ್ ಲಾಸ್ ಆಗ್ಯದ್ರಿ ಥೋಡೆ. ಮತ್ತು ಈಗ ಏನು ಮಾಡಬೇಕು ಅಂದ್ರೆ ಅದನ್ನು ಥೋಡೆ ರನ್ನಿಂಗ್ ಅದು ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡ್ತೆ. ಸೊ ನನ್ನ ಕೆಲಸ ಎಲ್ಲಿ ಅಂತಂದ್ರೆ ಅದೇನು ಬಿಲ್ಡಿಂಗ್ ಕಾಣತ್ತದಲ್ಲ, ಲಾಸ್ಟ್ ಅಕ್ಟೋಬರ್ ಮಂತ್ ಏನಿತ್ತಿಲ್ಲ ಅವಾಗ ನಾ ರನ್ನಿಂಗ್ ಸ್ಟಾರ್ಟ್ ಮಾಡಿದ. ಅವಾಗ ಏನಿದು ಗ್ರೌಂಡ್ ಅದಲ್ಲ, ಇಷ್ಟು ದೊಡ್ಡ ಗ್ರೌಂಡು. ಸೊ ಇಷ್ಟು ದೊಡ್ಡ ಗ್ರೌಂಡಿಂದು ನಾ ಮಿನಿಮಮ್ 4, 6, 7 ತನ ರೌಂಡ್ ಹೊಡಿತಿದ್ದ. ಅದು ಭೀ ನಾನ್ ಸ್ಟಾಪ್ ರನ್ನಿಂಗ್. ಬಟ್ ಈಗ ನಾ ಹೊಡಿಲಕ್ಕೆ ಹೋದ್ರೆ 1 or 2 ಲಾಸ್ಟ್ ಅಷ್ಟೇ ಆಗ್ಲತ್ತದ. ಮತ್ತು 2-3 ತಿಂಗಳದಾಗ ನಾವು ಅಷ್ಟೇ ಕಂಪ್ಲೀಟ್ ಮಾಡಿದೆ. ಯಾಕಂದ್ರೆ ದಿನ ನಾ ಏನು ರನ್ನಿಂಗ್ ಮಾಡ್ತೀವಲ್ಲ ಅದರಿಂದ ಸ್ಟ್ರೆಂತ್ ಏನಾಯ್ತದ ಅಂದ್ರೆ ಬಿಲ್ಡ್ ಆಯ್ತದ. ಸೊ ಇವತ್ತು ಓನ್ಲಿ ವಾಕಿಂಗ್ ಮಾಡಬೇಕು. ಸೊ ಹಾಗೆ ಮಾಡಿ ಮತ್ತು ಫಸ್ಟ್ ಯಾವ ಥರ ರನ್ನಿಂಗ್ ಮಾಡ್ತಿದ್ದಿಲ್ಲ 6-7 ರೌಂಡು, ಸೊ ಅದೇ ಥರ ಮಾಡ್ತೆ. ಮತ್ತು ಹೇಳ್ತಾನೆ ವಾಕಿಂಗ್ ಮಾಡ್ತೇವೆ ಗೈಸ್. ಚಪ್ಪಲಿ ಹಾಕೊಂಡು ಬಂದೆ ರೀ ಗೈಸ್. ಯಾಕಂದ್ರೆ ಬೂಟ್ ಗೀಟ್ ಹಾಕೊಂಡು ಬಂದ್ರೆ ಮತ್ತೆ ಕೆಸರು ಆಯ್ತವ. ಯಾಕಂದ್ರೆ ರಾತ್ರಿ ಥೋಡೆ ಮಳೆ ಬಿದ್ದದ. ಸೊ ನೋಡ್ರಿ ಒಂದು ರೌಂಡ್ ಹೊಡೆದಾನ, ಅದು ಭೀ ವಾಕ್ ಮಾಡ್ಕೋತ. ಸೊ ಇವಾಗ ಥೋಡೆ ಇಲ್ಲಿ ಏನಾರ ಎಕ್ಸಸೈಸ್ ಮಾಡ್ಬೇಕು. ನನ್ನ ಕೈಲಿಂದ ಪುಷಪ್ಸ್ ಹೊಡಿಲಕ್ಕೆ ಭೀ ಆಗಲ್ದು ಹೆಚ್ಚಿಗೆ. ಅವಾಗ ಆಯ್ತಿತ್ತು. ಬಟ್ ಈಗ ಭಾಳ ಅಂದ್ರೆ 20 ಲಾಸ್ಟ್. ಇನ್ ಕೇಸ್ ನಾ ಡೈಲಿ ಮಾಡ್ದೆ ಅಂತಂದ್ರೆ ಮಿನಿಮಮ್ 40 ತನಕ ಹೊಡಿತೆ. ನೋಡಂಬರಿ ಎಷ್ಟು ಆಯ್ತದ ಅಂತೇಳಿ ಅಷ್ಟು ಅಲ್ಲಿ ಫೋನ್ ಇಕ್ಕಿ ನಾ ಮಾಡ್ತೆ. ನೋಡ್ರಿ ನೀವು ಭೀ ಎಷ್ಟು ಹೊಡಿತೀವಿ ಅಂತೇಳಿ ನಾನ್ ಸ್ಟಾಪ್. ಸೊ ಗೈಸ್ ನಾ ಇಲ್ಲಿ ಫೋನ್ ಇಕ್ತೆ ನೋಡ್ರಿ. ಫೋನ್ ಇಕ್ಕಿ ನಾ ಈಗ ಏನು ಮಾಡ್ತೆ ಅಂತಂದ್ರೆ ಪುಷಪ್ಸ್ ಹೊಡಿತೆ. ನಂದು ಟಾರ್ಗೆಟ್ ಏನದ ಅಂತಂದ್ರೆ 20 ಭೀ ಹೊಡಿತೇನೋ ಇಲ್ಲ ನೀವು ನೋಡ್ರಿ. ಖಾಲಿ 20 ಭೀ ನನ್ನ ಕೈಲಿಂದ ಆಗಲ್ಲ ಅನ್ನಿಸ್ಲತ್ತದ. ಬಟ್ ಕಂಟಿನ್ಯೂ ಒಂದು ವಾರ ಹಿಂಗೆ ಮಾಡೋದಿಲ್ಲ, ಮಿನಿಮಮ್ 40 ಹೊಡಿತೆ. ಸೊ ಈಗ ನೋಡ್ರಿ ನಾ ಇಲ್ಲಿ ಇಕ್ಲದ್ದೆ ಫೋನು. ಸೊ ಗೈಸ್ ಫೈನಲಿ 20 ಪುಷಪ್ಸ್ ಕಂಪ್ಲೀಟ್ ಆದವು. ಹೀಗೆ ನಾ ಕಂಟಿನ್ಯೂ 1-2 ವಾರ ಮಾಡೋದಿಲ್ಲ. ಫಸ್ಟ್ ನಾ ಹೆಂಗೆ ಹೊಡಿತಿದ್ದಿಲ್ಲ 40 ಪುಷಪ್ಸು, ಅದೇ ಥರ ಮತ್ತು ಸ್ಟ್ಯಾಮಿನಾ ಬಿಲ್ಡ್ ಆಯ್ತದ. ಸೊ ಹೇಳ್ತಾನೆ ಹೆಚ್ಚಿಗೆ ಬೇಡ, ಯಾಕಂದ್ರೆ ಕೆಲಸ ಮಾಡಬೇಕು. ಮತ್ತು ಕೆಲಸ ಮಾಡಪ್ಪರಿ ಮೈಯೆಲ್ಲ ಪೇನ್ ಆಯ್ತದ ಒಂದೇ ದಿನ ಮಾಡಿದೆ. ಸೊ ಸ್ಲೋಲಿ ಸ್ಟಾರ್ಟ್ ಮಾಡಮಿ. ಕೂಡು ಕೂಡು ಹೊರಗೆ ಹೋಯ್ತೆ. ಕೂಡು 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 ಹೊರಗೆ ಹೋಗಮ್. ಕೂಡು. ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್. ನಮಸ್ಕಾರ ರೀ ಎಲ್ಲರಿಗೆ. ನಾವು ಊಟ ಎಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ನಡೆದಿದೆ. ಸೊ ನನ್ನ ಕೆಲಸ ಈ ಬಿಲ್ಡಿಂಗ್ ಒಳಗೆ ಇರ್ತದೆ ರೀ. ನೋಡ್ಬೋದಿಕ್ಕ ನೀವು ಯಾವ ಥರ ನೇಚರ್ ಅದ. ಇದು ಕಂತರ ಪಿರಂಚರು ಲೇಕು. ಸೊ ಬ್ಯಾಸ್ಗಿ ಬಿಸಿಲು ಒಳಗೆ ಇದ್ರ ಕೆಳಗೆ ನೆಳ್ಳಿನ ಒಳಗೆ ಕೂಡ್ಲಕ್ಕ ಮಜಾನೇ ಬೇರೆ ಇರ್ತದೆ. ಮತ್ತು ಭೀ ನೋಡ್ಬೋದಿಕ್ಕ ಯಾವ ಥರ ನೇಚರ್ ಅದ ಅಂತ. ಚಲೋ ಅದ ಒಂದು ಟೈಪ್ ಸುಕೂನ್.
ಸೊ ಬರ್ರಿ ನಾನು ನಿಮಗೆ ಕೆಲಸದ ಮೇಲೆ ಹೋಗಿ ಮತ್ತೆ ಸಿಗುತ್ತೆ ಗೈಸ್. ಕೆಲಸ ಎಲ್ಲ ಮುಗಿದೋಗ್ಯದ ರೀ ಎಲ್ಲ ಇವು ಪಿಕಪ್ ಇದ್ದೀವಿ, ರಿಟರ್ನ್ ಪಿಕಪ್ಪು ಎಲ್ಲ ಪ್ಯಾಕ್ ಮಾಡ್ಲತ್ತಿದೆ. ಸೊ ನೋಡ್ಬೋದು ಕೆಲಸ ಎಲ್ಲ ಮುಗಿದೋಗ್ಯದ. ಇನ್ನೊಂದು ಥೋಡೆ ಪಾರ್ಸಲ್ಗಳಿದ್ದೀವು. ಸೊ ಕೆಲಸ ಎಲ್ಲ ಮುಗಿದೋಗ್ಯದ. ಇವಾಗ ಮನೆಗೆ ಹೋಗಿ ನಾನು ನಿಮಗೆ ಮತ್ತೆ ಸಿಗುತ್ತೆ. ಸೊ ಕೆಲಸಲಿಂದ ಬಂದು ಮಲ್ಕೊಂಡ ನೋಡೋದು ಟೈಮ್ ಹೆಚ್ಚಿಗಾಗಿತ್ತು. ಸೊ ಇವಾಗ ನಮ್ಮದು ವಿಂಟರ್ ಏನು ಡಾಗ್ ಅದಲ್ಲ ನಂಬಲ್ಲಿ. ಸೊ ಅದಕ್ಕೆ ಹೊರಗೆ ಒಯ್ದು ಊಟ ಮಾಡಿ ಮಲ್ಕೋಬೇಕು. ಮತ್ತು ಮುಂಜಾನೆ ಎದ್ದು ಕೆಲ್ಸಕ್ಕೆ ಹೋಗಬೇಕು. ಸೊ ಇದು ನೋಡ್ರಿ ಬೋರ್ಡ್ ಅದ. ಸೊ ಈ ಬೋರ್ಡ್ ಯಾಕೆ ತಂದಿದೆ ಅಂತಂದ್ರೆ ಮೇನ್ ರೀಸನು ಟ್ರೈಪೋಡ್ ಮೇಲೆ ಇಕ್ಕಿ ಇಲ್ಲಿ ಸ್ಟ್ಯಾಂಡ್ ಇಕ್ಕಿ ಅಲ್ಲಿ ಏನಾರ ಎಕ್ಸ್ಪ್ಲೇನ್ ಮಾಡಮೆ ಅಂತೇಳಿ ತಂದಿದೆ. ಸೊ ಟೈಮೇ ಸಿಗಲತ್ತಿಲ್ಲ. ಕೆಲಸ ಮೇಲೆಲ್ಲ ಕೆಲಸ ಭಾಳ ಇರತ್ತದ. ಇನ್ನೊಬ್ಬ ಪಾರ್ಬಿ छुट्टी ಹಿಡ್ದಾನ, ಅದ್ರ ಸಲಿಂದೆ ಟೈಮ್ ಸಿಗ್ಲತ್ತಿಲ್ಲ. ಸೊ ಇನ್ ಕೇಸ್ ನನಗೆ ಟೈಮ್ ಸಿಗ್ತು, ಸ್ವಲ್ಪ ಮಳೆ ಅದು ಕಮ್ಮಿ ಬಂತು, ಸ್ವಲ್ಪ ಕೆಲಸ ಅದು ಕಮ್ಮಿ ಇತ್ತು ಅಂತಂದ್ರೆ ಸೊ ಇಲ್ಲಿ ಟ್ರೈಪೋಡ್ ಇಕ್ಕಿ ಅದಕ್ಕೆ ಫೋನ್ ಅಟ್ಯಾಚ್ ಮಾಡಿ. ಸೊ ಇದು ಮಾರ್ಕರ್ದದ ಬ್ಯಾಕ್ ಸೈಡ್ ಚಾಕ್ ಪೀಸ್ ಭೀ ಅದ. ಸೊ ಬರ್ದು ಅದ್ರ ಮೇಲೆ ಏನಾರ ಬರ್ದು ಎಕ್ಸ್ಪ್ಲೇನ್ ಮಾಡೋದು ವೀಡಿಯೋ ಮಾಡ್ಬೇಕಂತೇಳದ. ಸೊ ಅದು ಮಾಡ್ಬೇಕಲ್ಲದಿದೆ. ಸೊ ನಮ್ದು ಡಾಗಿಗೆ ಹೊರಗೆ ಹೋಯ್ತೆ. ಮತ್ತು ಸಿಗಮಿ ನಾಳಿನ ಬ್ಲಾಗ್ದಾಗ. ಜೈ ಹಿಂದ್, ಟೇಕ್ ಕೇರ್, ಬಾಯ್ ಬಾಯ್.